ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತಿನ ಟಾಪಿಕ್ನಲ್ಲಿ ಮಂತ್ರಗಳ ಪುನಶ್ಚರಣ ಅಂದರೆ ಏನು? ಪುನಶ್ಚರಣ ಅಂದರೆ ಮೊದಲಿಗೆ ಮಂತ್ರಗಳು ಅಂದರೆ ಏನು, ಮಂತ್ರಗಳನ್ನು ಏನಕ್ಕೆ ಪಠಿಸಬೇಕು, ಅದನ್ನ ಅನುಕೂಲ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಂತ್ರಗಳಲ್ಲಿ ನಾನಾ ರೀತಿಯ ವಿಧಾನಗಳಿದೆ ಮಂತ್ರಗಳನ್ನ ಪಠಿಸಲಿಕ್ಕೆ. ಒಬ್ಬ ಮನುಷ್ಯ ಸಾಧಕನಿಗೆ ಯಾವುದಾದ್ರೂ ಒಂದು ಮಂತ್ರ, ಅವರ ಇಷ್ಟ ದೇವರ ಮಂತ್ರ ಅವರಿಗೆ ಫಲಿಸಬೇಕು, ಸಿದ್ಧಿಯಾಗಬೇಕು ಅಂದರೆ ಅದಕ್ಕೆ ಬಹಳಷ್ಟು ಕಟ್ಟುಪಾಡುಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಭಾಳಷ್ಟು ಶ್ರದ್ಧಾ ಭಕ್ತಿಗಳಿಂದ ನಾವು ಮಂತ್ರಗಳನ್ನ ಪಠಿಸಬೇಕಾಗುತ್ತೆ. ಅದರಲ್ಲಿ ಈ ಶಾಬರ ಮಂತ್ರಗಳು ಮತ್ತು ಬೀಜ ಮಂತ್ರಗಳು, ಸ್ತೋತ್ರಮಾಲ, ಹೀಗೆ ಬೇರೆ ಬೇರೆ ರೀತಿಯ ಮಂತ್ರಗಳು ಬರುತ್ತೆ. ಆದರೆ ನಾವು ಯಾವುದಾದರೂ ದೇವಿಯರ ಅಥವಾ ನಮ್ಮ ಇಷ್ಟ ದೇವರ ಕೃಪಾ ಕಟಾಕ್ಷ, ಅವರ ಕೃಪೆಗೆ ನಾವು ಒಳಗಾಗಬೇಕು ಅಂದರೆ ಆ ದೇವರಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರ ಅಂತ ಇರುತ್ತೆ, ಬೀಜ ಮಂತ್ರ. ಈಗ ನವಗ್ರಹಗಳಿಗೆ ಒಂದು ಬೀಜ ಮಂತ್ರಗಳಿದೆ. ಈಗ ಗಣಪತಿಗೆ ಒಂದು ಬೀಜ ಮಂತ್ರ ಇದೆ, ಓಂ ಗಂ ಗಣಪತಿಯೇ ನಮಃ ಅಂತ. ಅದು ಸ್ವಲ್ಪ ಲೈನ್ ಜಾಸ್ತಿ ಇರುತ್ತೆ. ಓಂ ಗಂ ಗಣಪತಿ ಬೀಜ ಮಂತ್ರ. ಹಾಗೆ ನವಗ್ರಹಗಳಿಗೂ ಬೀಜ ಮಂತ್ರಗಳಿವೆ. ದೇವತೆಗಳಿಗೂ ಬೀಜ ಮಂತ್ರಗಳಿವೆ. ಅವರಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನಾವು ಪಠಿಸುವುದರಿಂದ ಅವರ ಕೃಪೆಗೆ ನಾವು ಪಾತ್ರ ಆಗ್ತೀವಿ. ಅಂದರೆ ಏನು ಪುನಶ್ಚರಣ ಮಂತ್ರ ಅಂದರೆ ಏನು ಅಂದರೆ, ಪಠಿಸೋದು ಅಂದರೆ ಸುಮ್ಮನೆ ದಿನಕ್ಕೊಂದು 20 ಸರಿ 30 ಸರಿ ಪಠಿಸಿ ಬಿಟ್ಬಿಡೋದು ಅಂತನ, ಅಥವಾ ದಿನದಲ್ಲಿ ಒಂದು 100 ಬಾರಿ ಮಾಡಿ ಬಿಟ್ಬಿಡೋದು ಅಂತನ, ಅಥವಾ ನಮಗೆ ಇಷ್ಟ ಬಂದಾಗ ಮಾಡೋದು ಅಂತನ. ಹಾಗಾಗಲ್ಲ. ಮಂತ್ರಗಳು ಆ ವ್ಯಕ್ತಿಗೆ, ಆ ಮಂತ್ರದ ಅಧಿದೇವತೆ ಯಾರು? ಈಗ ಮಹಾಕಾಳಿಯ ಮಂತ್ರವನ್ನು ಪಠಿಸಬೇಕಂದ್ರೆ ಮಹಾಕಾಳಿಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಮಹಾಲಕ್ಷ್ಮಿನ ನಾವು ಅವಳ ಕೃಪೆಗೆ ಪಾತ್ರ ಆಗಬೇಕು, ಅವಳ ಆಶೀರ್ವಾದ ಬೇಕು ಅಂದರೆ ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತೆ. ದುರ್ಗಾದೇವಿಗೆ ಕೃಪೆಗೆ ಪಾತ್ರ ಆಗಬೇಕಂದ್ರೆ ದುರ್ಗಾದೇವಿಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಆದರೆ ಆ ದೇವತೆಗಳು, ದೇವಿಯರು ನೀವು ಕೇವಲ ದಿನದಲ್ಲಿ 50 ಬಾರಿ 60 ಮಾಡಿ ಅಥವಾ 100 ಬಾರಿ ಪಡಿಸಿದರೆ ಆ ದೇವತೆಗಳ ಸಾಕ್ಷಾತ್ಕಾರನೂ ಆಗಲ್ಲ ಮತ್ತು ನಿಮಗೆ ಮಂತ್ರಸಿದ್ಧಿನೂ ಆಗಲ್ಲ. ಮಂತ್ರಸಿದ್ಧಿ ಆಗಲಿ ನಿಮಗೆ ಯಾವುದೇ ರೀತಿಯ ಅನುಭವಗಳು ಆಗೋದಿಲ್ಲ. ಹಾಗಾಗಿ ಪುನಶ್ಚರಣ, ಆ ಮಂತ್ರವನ್ನು ಪುನಶ್ಚರಣ ಮಾಡಿ ಅಂತ ಹೇಳ್ತಾರೆ. ಏನು ಪುನಶ್ಚರಣ ಅಂದರೆ, ಕನಿಷ್ಠ ಪಕ್ಷ ಒಂದು ದೇವತೆಗಳ ಮಂತ್ರವನ್ನು ತೆಗೆದುಕೊಂಡ್ರೆ, ಯಾವುದಾದ್ರೂ ಇಷ್ಟ ದೇವರ ಮಂತ್ರವನ್ನು ತೆಗೆದುಕೊಂಡ್ರೆ ಕನಿಷ್ಠ ಪಕ್ಷ 1,00,000 ಬಾರಿ ಮಂತ್ರವನ್ನು ಪಠಿಸಬೇಕು. ಅಂದರೆ 1,00,000 ಬಾರಿ ಆ ಮಂತ್ರವನ್ನು ನಾವು ಪಠಿಸಿದರೆ ನಾವು ಆ ದೇವತೆಯ ಸಾಕ್ಷಾತ್ಕಾರ ಅಥವಾ ಆ ದೇವಿನ ಉಳಿಸ್ಕೊಳ್ಳಿಕ್ಕೆ ನಾವು ಎಲಿಜಿಬಲ್, ಅಂದರೆ ಸಾಧಕರ ಪಟ್ಟಿಯಲ್ಲಿ ನಾವು ಎಲಿಜಿಬಲ್ ಆಗ್ತೇವೆ. ಹಾಗಾಗಿ ನಾವು ನಮಗೆ ಇಷ್ಟ ಇರತಕ್ಕಂತಹ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಉಳಿಸ್ಕೋಬೇಕು ಅಂದರೆ ಕನಿಷ್ಠ ಪಕ್ಷ ಪ್ರತಿದಿನ 500ರಿಂದ 1000 ಬಾರಿ ಆದರೂ ಮಂತ್ರಗಳನ್ನು ಪಠಿಸಬೇಕು. ಅಂದರೆ ನಾವು ಜಪಮಣಿಗಳನ್ನು ಇಟ್ಕೊಂಡು 100 × 5 ಟೈಮ್ಸ್ ಅಥವಾ 100 × 6 ಟೈಮ್ಸ್ 7 ಟೈಮ್ಸ್ ಹೀಗೆ ನಾವು ರೊಟೇಷನಲ್ಲಿ ಮಾಡ್ಕೊಂಡು ಹೋದಾಗ ಅದು ಪ್ರತಿನಿತ್ಯದಲ್ಲಿ ಅದು 500,000 ಗಟ್ಟಿ ದಾಟುತ್ತೆ. ಅಲ್ಲಿಗೆ ನಿಮಗೆ ತಿಂಗಳಿಗೆ ಕನಿಷ್ಠ ಪಕ್ಷ 30,000 ಬಾರಿ ಮಂತ್ರನ ಪಠಿಸಿದಂಗೆ ಆಗುತ್ತೆ. ಸೊ 3 ರಿಂದ 4 ತಿಂಗಳಲ್ಲಿ ನೀವು 1,00,000 ಬಾರಿಯ ಮಂತ್ರವನ್ನು ಟಾರ್ಗೆಟ್ ಪಠಿಸ್ಬೋದು. ಆಗ ನಿಮಗೆ ಆ ದೇವತೆಯ ಸಂಬಂಧಪಟ್ಟಂತಹ ಕೆಲವು ಆಗುಹೋಗುಗಳು, ಕೆಲವು ಸೂಚನೆಗಳು, ಏನೋ ಒಂದು ದೇಹದಲ್ಲಿ ಅನುಭವ, ಹಗುರವಾದಂಥ ಅನುಭವ, ಕೆಲವು ಸೂಚನೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಹಾಗಾಗಿ ಮೊದಲ ಬಾರಿಗೆ ನಾವು ಯಾವುದಾದರೂ ದೇವತೆಗಳ ಅನುಗ್ರಹ ಆಗಬೇಕು, ಅವರ ಕೃಪಾ ಕಟಾಕ್ಷಕ್ಕೆ ನಾವು ಒಳಗಾಗಬೇಕು ಅಂದರೆ
ನಾವು ಪ್ರತಿನಿತ್ಯ ಮಂತ್ರವನ್ನು ಪಠಿಸುವುದನ್ನು ಮರೆಯಬಾರದು. ಏಕೆಂದರೆ ನಮ್ಮ ದೇಹದಲ್ಲಿ ಶರೀರ ಮೂರು ರೀತಿಯ ಶರೀರ ಇದೆ. ಸ್ಥೂಲ ಶರೀರ, ಕರ್ಮ ಶರೀರ, ಕಾರಣ ಶರೀರ ಅಂತ ಕರಿತೀವಿ, ಮತ್ತು ಸೂಕ್ಷ್ಮ ಶರೀರ. ಈ ಶರೀರಗಳಲ್ಲಿ ಮಧ್ಯ ವಲಯದಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಕರ್ಮ ಶರೀರದಲ್ಲಿ ನಾನಾ ರೀತಿಯ ಕರ್ಮಗಳು, ಬ್ಲಾಕೇಜಸ್ ಇರುತ್ತೆ. ಆ ಕರ್ಮಗಳು ಸವಿಯಬೇಕು ಅಂದರೆ ನಾವು ಪ್ರತಿನಿತ್ಯ ಮಂತ್ರ ಪಠಣೆ ಆಗಲೇಬೇಕು. ಮಂತ್ರವನ್ನು ಯಾವಾಗ ನೀವು ಪಠಿಸ್ತೀರಾ, ಪ್ರತಿನಿತ್ಯ ರೊಟೇಷನಲ್ 500 ಬಾರಿ, 1000 ಬಾರಿ, ಹಾಗೆ ಅದನ್ನು ಹಾಗೆ ಹೇಳ್ಕೊಂಡು ಹೋಗ್ತಾ ಎಷ್ಟು ನೀವು ಮಂತ್ರಗಳನ್ನ ಪಠಿಸಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಏನು 72,000 ನರ್ವ್ ಸಿಸ್ಟಮ್ಸ್ ಇದೆ, ಆ 72,000 ನರ್ವ್ಸ್, ಆ ನರಗಳಿಗೆ ಫೀಡ್ ಆಗಬೇಕು. ನೀವು ಹೇಳ್ತಕ್ಕಂಥ ಮಂತ್ರಗಳು ಫೀಡ್ ಆಗಬೇಕು. ಸೊ ಹಾಗಾಗಿ ಶ್ರದ್ಧಾಭಕ್ತಿಗಳನ್ನು ನೀವು ಆ ರೀತಿಯ ಮಂತ್ರಗಳನ್ನು ಪಠಿಸಿದಾಗ ಅದು 1,00,000 ದಾಟಿದಾಗ ಅದು ಒಂದು ದೇವತೆಯ ಪುನಶ್ಚರಣ ಮಂತ್ರ ಆಗುತ್ತೆ. ಆಗ ನೀವು ಆ ಮಂತ್ರವನ್ನು ಪಠಿಸಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ಆ ದೇವತೆಯ ಪೂಜೆ, ಆ ಮಂತ್ರವನ್ನು ಹೇಳಲಿಕ್ಕೆ ಸಾಧಕರಿಗೆ ಅದು ಒಂದು ನಿಮಗೆ ಸೂಕ್ಷ್ಮತೆ ಮತ್ತು ನಿಮಗೆ ಆ ದೇವತೆಯ ದರ್ಶನ ಭಾಗ್ಯ ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ 1,00,000ಕ್ಕೆ ನಿಲ್ಲಿಸೋದಂತಲ್ಲ, ನೀವು ಅದನ್ನು ಎಷ್ಟು ಬಾರಿ 1,00,000, 2,00,000, 3,00,000, 4,00,000, 10,00,000, 15,00,000 ಹೀಗೆ ಎಷ್ಟು ಬಾರಿ ನೀವು ಮಂತ್ರಗಳನ್ನು ಪಠಿಸಿ ಪುನಶ್ಚರಣ ಮಾಡಿಕೊಳ್ತೀರಾ, ಅಷ್ಟು ಬಾರಿಯೂ ನಿಮ್ಮ ದೇಹದಲ್ಲಿರ್ತಕ್ಕಂಥ ನರ್ವ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ದೇಹದಲ್ಲಿರ್ತಕ್ಕಂತಹ ಕರ್ಮ, ಆ ಕರ್ಮದ ಪದರಗಳು ಆಟೋಮೆಟಿಕ್ಕಾಗಿ ಕರಗಲಿಕ್ಕೆ ಪ್ರಾರಂಭ ಆಗ್ತದೆ. ನಿಮಗೆ ಎಲ್ಲಿ ಹೈಡ್ ಅಂದರೆ ಎಲ್ಲಿ ಬ್ಲಾಕೇಜಸ್ ಇರುತ್ತೆ, ಎಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಯಾವುದೋ ಕೆಲಸಕ್ಕೆ ಹೋಗ್ತಾ ಇರ್ತೀರ, ತುಂಬ ಅಡೆತಡೆಗಳು ಆಗ್ತಾ ಇರ್ತದೆ. ಏಕೆಂದರೆ ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರ. ಯಾವಾಗ ನೀವು ಮಂತ್ರಗಳನ್ನು ಪಠಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಬೇಸ್ ಚಕ್ರ ಅಂತ ಹೇಳ್ತೀವಿ, ಮೂಲಾಧಾರ ಚಕ್ರದಿಂದ ನಿಮಗೆ ಸೂಕ್ಷ್ಮವಾದ ಸಂವೇದನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿರ್ತಕ್ಕಂತಹ 72,000 ನರನಾಡಿಗಳಲ್ಲಿ 3 ರೀತಿಯ ನಾಡಿಗಳು ಬಹಳ ಪ್ರಮುಖವಾದಂತಹ ನಮ್ಮ ದೇಹದಲ್ಲಿರ್ತಕ್ಕಂಥ ನಾಡಿಗಳು. ಇಡಾ, ಪಿಂಗಳ ಮತ್ತು ಸುಷುಮ್ನ ನಾಡಿ ಅಂತ. ಇಡಾ ಮತ್ತು ಪಿಂಗಳ ನಾಡಿಯ ಮಧ್ಯದಲ್ಲಿರ್ತಕ್ಕಂತಹ ನಾಡಿ ಸುಷುಮ್ನ ನಾಡಿ. ಯಾವಾಗ ನೀವು ಈ ಮಂತ್ರಗಳನ್ನು ಪ್ರತಿನಿತ್ಯವೂ 500,000 ಮಂತ್ರಗಳ ಪಠಣೆಯನ್ನು ದಾಟಿದ್ದೀರಾ, 108 × 5 times 6 times 1000 ಪರಿಧಿನ ದಾಟ್ಕೊಂಡು ಹೋಗ್ತೀರಾ, ಆಟೋಮೆಟಿಕ್ಕಾಗಿ ಆ ಏನು ಮೂಲಾಧಾರ ಚಕ್ರದಲ್ಲಿರ್ತಕ್ಕಂಥ ಸುಷುಮ್ನ ನಾಡಿ ಆ್ಯಕ್ಟಿವೇಟ್ ಆಗ್ತದೆ. ಅಲ್ಲಿ ಒಂದು ಶಕ್ತಿ, ಒಂದು ಎನರ್ಜಿ, ಬೇಸ್ ಚಕ್ರದಲ್ಲಿ ಒಂದು ಎನರ್ಜಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ನಿಮ್ಮ ಆಜ್ಞಾಚಕ್ರವನ್ನು ದಾಟಿ ಸಹಸ್ರಾರ ಚಕ್ರದವರೆಗೂ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಒಂದು ಹೊಸ ಅನುಭವಗಳಾಗ್ತದೆ. ದೇಹದಲ್ಲಿ ಒಂದು ರೀತಿಯ ಸೂಕ್ಷ್ಮತೆ, ಸಂವೇದನೆ, ಒಂದು ರೀತಿಯ ಪ್ರಭಾವಳಿ, ನಿಮ್ಮ ದೇಹ ಆರ ತುಂಬ ಸ್ಟ್ರಾಂಗ್ ಆಗುತ್ತೆ. ಶಾಂತಿ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಒಳ್ಳೆಯ ನಿದ್ದೆ ಬರುತ್ತೆ, ಯೋಚನೆಗಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇಂತಹ ಮಂತ್ರಗಳನ್ನು ಪಠಿಸಬೇಕು ಪ್ರತಿನಿತ್ಯವೂ ಜೀವನದಲ್ಲಿ. ಕನಿಷ್ಠ ಪಕ್ಷ ಒಬ್ಬ ಮನುಷ್ಯ 108 × 3 times 6 ಪಠಿಸಿದರೆ ಅವನಿಗೆ ಆ ದೇವತೆಯ ಆಶೀರ್ವಾದ ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಪ್ರತಿನಿತ್ಯವೂ ಅವರವರ ಇಷ್ಟ ದೇವರುಗಳ, ಅವರಿಗೆ ಯಾವ ಇಷ್ಟ ದೇವರು, ಯಾರು ದೇವದೇವಿಯರು, ಗಾಡ್ ಆರ್ ಗಾಡೆಸ್, ಯಾವ ದೇವತೆಗಳು ಇಷ್ಟ ಇದ್ದಾರೆ ಅವರ ಮಂತ್ರಗಳನ್ನು ಪ್ರತಿನಿತ್ಯದಲ್ಲಿ ಅವರು ಪಠಿಸಿ ಅವರ ಕೃಪಾ ಕಟಾಕ್ಷಗಳನ್ನು ಪಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮಸ್ಕಾರ. ಎಲ್ಲರಿಗೂ ಒಳಿತಾಗಲಿ.